ಲೋಕಸಭೆ ಚುನಾವಣೆ ಗೆಲ್ಲೋಕೆ ಜೆಡಿಎಸ್ ಹೊಸ ಪ್ಲಾನ್ ಅನ್ನು ರೂಪಿಸ್ತಾ ಇದೆ. ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್. ಎಸ್ ವೀಕ್ಷಕರೇ, ಲೋಕಸಭೆ ಚುನಾವಣೆ ಗೆಲ್ಲೋಕೆ ಜೆಡಿಎಸ್ ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸ್ತಾ ಇದೆ. ಗೆಲ್ಲುವ ಅಭ್ಯರ್ಥಿಗಳಿಗೆ ಮಾತ್ರ ಟಿಕೆಟ್ ಕೊಡೋದಕ್ಕೆ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಅಭ್ಯರ್ಥಿ ಆಯ್ಕೆ, ಸೀಟು ಹಂಚಿಕೆ ಸಂಬಂಧ ಸಮೀಕ್ಷೆ ನಡೆಸೋದಕ್ಕೆ ಪ್ಲಾನ್ ಅನ್ನ ನಡೆಸಲಾಗ್ತಾ ಇದೆ. ಯಾವ ಪಕ್ಷ ಯಾವ ಕ್ಷೇತ್ರದಲ್ಲಿ ಬಲವಾಗಿದೆ ಅಂತ ತಿಳಿಯೋದಕ್ಕೆ ಸಮೀಕ್ಷೆಯನ್ನು ನಡೆಸೋದಕ್ಕೆ ಜೆಡಿಎಸ್ ಮುಂದಾಗಿದೆ. ಎಲ್ಲಿ ಯಾವ ಅಭ್ಯರ್ಥಿಯನ್ನು ಹಾಕಿದ್ರೆ ಗೆಲ್ಲುವ ಸಾಧ್ಯತೆ ಇದೆ ಅನ್ನೋದರ ಕುರಿತು ಸಮೀಕ್ಷೆಯನ್ನು ನಡೆಸೋದಕ್ಕೆ ಇದೀಗ ಜೆಡಿಎಸ್ ಮುಂದಾಗಿರ್ತಕ್ಕಂಥದ್ದು. ಕಾಂಗ್ರೆಸ್ ಜೆಡಿಎಸ್ ಸೀಟು ಹೊಂದಾಣಿಕೆ ಬಗ್ಗೆಯೂ ಸಹ ಸಮೀಕ್ಷೆ ನಡೆಸಿ ನಿರ್ಧಾರವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಶಕ್ತಿ ಪ್ರದರ್ಶನಕ್ಕಾಗಿ ಆಂತರಿಕ ಸಮೀಕ್ಷೆ ಮೊರೆ ಹೋಗಿದ್ದಾರೆ ಜೆಡಿಎಸ್ ನಾಯಕರು. ಎಸ್ ವೀಕ್ಷಕರೇ, ಈ ಕುರಿತು ಮತ್ತಷ್ಟು ಅಪ್ಡೇಟ್ಸ್ ಕೊಡ್ಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ಕಿರಣ ಇದೀಗ ನ್ಯೂಸ್ ಡೆಸ್ಕ್ ಇಂದ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ, ಎರಡೂ ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ತಮ್ಮದೇ ಆದಂತಹ ಪ್ರಾಬಲ್ಯವನ್ನು ಸಾಧಿಸೋದಕ್ಕೆ ಜೆಡಿಎಸ್ ಸಾಕಷ್ಟು ರಣತಂತ್ರವನ್ನು ರೂಪಿಸ್ತಾ ಇದೆ. ಜೊತೆಗೆ ಈಗ ಸಮೀಕ್ಷೆ ನಡೆಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಸಮೀಕ್ಷೆಯ ಸಾರಾಂಶದ ಬಗ್ಗೆ ಹೇಳೋದಾದ್ರೆ ಕಿರಣ. ಶಿವಶಂಕರ್, ಈಗಾಗಲೇ ಏನು ಜೆಡಿಎಸ್ ಕಚೇರಿಯಲ್ಲಿ ದೇವೇಗೌಡ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ನಡೆಸಲಾಗುತ್ತೆ. ಅಂದರೆ ಆಯಾ ಕ್ಷೇತ್ರದ ಮುಖಂಡರನ್ನು ಕರೆಸಿ ಒಂದು ಸಭೆಯನ್ನು ನಡೆಸಲಾಗುತ್ತೆ. ಆದರೆ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆಯಾಗುವಂತಹ ವಿಷಯ ಏನಂತ ಹೇಳಿದ್ರೆ, ನಾವು ಕಾಂಗ್ರೆಸ್ ಬಳಿ 10 ಕ್ಷೇತ್ರವನ್ನು ಬೇಡಿಕೆ ಇಟ್ಟಿದ್ದೇವೆ, ಆದರೆ ನಾವು ನಿಜಕ್ಕೂ ಆ 10 ಕ್ಷೇತ್ರದಲ್ಲಿ ಸ್ಟ್ರಾಂಗ್ ಇದ್ದೀವಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಅವರೇ ಹಾಕೊಳ್ತಾರೆ. ಜೊತೆಗೆ ಈಗಾಗಲೇ ಏನು ಉತ್ತರ ಕರ್ನಾಟಕ ಭಾಗದಿಂದ ತೆಗೆದುಕೊಳ್ಳೋದಾದ್ರೆ ಬೀದರ್ ಮತ್ತು ರಾಯಚೂರನ್ನು ಕಾಂಗ್ರೆಸ್ ಜೆಡಿಎಸ್ಗೆ ಬಿಟ್ಕೊಡ್ತಾ ಇದೆ ಅನ್ನುವಂಥ ಒಂದಷ್ಟು ಮಾಹಿತಿಗಳಿದೆ. ಆದರೆ ರಾಯಚೂರಿನಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಅಂದರೆ MP ಇರುವಂಥ ಒಂದು ನಿಟ್ಟಿನಲ್ಲಿ ಅಲ್ಲಿ ಜೆಡಿಎಸ್ ಯಾವ ರೀತಿ ಪ್ರಾಬಲ್ಯವನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿದೆ. ಈ ಒಂದು ನಿಟ್ಟಿನಲ್ಲಿ ಒಂದು ಸಮೀಕ್ಷೆಯ ಮೊರೆ ಹೋಗಿದೆ ಅಂತಾನೆ ಹೇಳಬಹುದು. ಸಮೀಕ್ಷೆಯಲ್ಲಿ ನಮ್ಮ ಪಕ್ಷದ ಬಲ ಎಷ್ಟಿದೆ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬರುತ್ತೆ. ಆ ತೀರ್ಮಾನ ಬಂದ ನಂತರ ಒಂದು ನಿರ್ಧಾರಕ್ಕೆ ಮುಂದಾಗ್ತೀವಿ ಅನ್ನುವಂಥ ಒಂದಷ್ಟು ಚಿಂತನೆಯಲ್ಲಿ ದೇವೇಗೌಡರು ಇರುವಂಥದ್ದು. ಯಾಕೆಂತ ಹೇಳಿದ್ರೆ ಪಕ್ಷದಲ್ಲಿ ಈಗಾಗಲೇ 5 ಕ್ಷೇತ್ರದಲ್ಲಿ ತಾವು ಪ್ರಬಲ ಅಂತ ಹೇಳಿದ್ರೆ ಇನ್ನೊಂದು 5 ಕ್ಷೇತ್ರದಲ್ಲಿ ತಮ್ಮ ಪಕ್ಷ ನಿಜಕ್ಕೂ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ನೆಲೆಯನ್ನ ಕಂಡುಕೊಳ್ಳದೆ ಇರುವಂತಹ ಒಂದು ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಸಮೀಕ್ಷೆಗೆ ಮುಂದಾಗಿದೆ ಜೆಡಿಎಸ್ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗಿದೆ. ಶಿವಶಂಕರ್, ಓಕೆ ಕಿರಣ, ಈಗಾಗಲೇ ಕ್ಷೇತ್ರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲ ಇರತಕ್ಕಂಥದ್ದು. ಇನ್ನು ನಾಯಕರು ತೀರ್ಮಾನಕ್ಕೆ ಬಂದಿಲ್ಲ. ಕಾಂಗ್ರೆಸ್ ಆಗಿ ಜೆಡಿಎಸ್ ನಾಯಕರು ಒಮ್ಮತದ ತೀರ್ಮಾನಕ್ಕೆ ಇನ್ನೂ ಬರೋದಕ್ಕೆ ಸಾಧ್ಯವಾಗಿಲ್ಲ. ಈ ತನ್ಮಧ್ಯೆ ಇದನ್ನು ಯಾವ ರೀತಿಯಾಗಿ ಪರಿಗಣಿಸ್ತಾರೆ ಈ ಒಂದು ಸಮೀಕ್ಷೆಯಲ್ಲಿ ಅನ್ನುವಂಥದ್ದು. ಜೊತೆಗೆ ಜೆಡಿಎಸ್ ಯಾವ ರೀತಿಯಾಗಿ ಸ್ಟ್ರಾಂಗ್ ಬೆಲ್ಟ್ ಅಂದ್ರೆ ಯಾವೆಲ್ಲ ಭಾಗಗಳಲ್ಲಿ ಸ್ಟ್ರಾಂಗ್ ಆಗಿದೆ ಅದನ್ನು ಯಾವ ರೀತಿಯಾಗಿ ಪರಿಗಣಿಸುವಂಥದ್ದು, ವೀಕ್ ಇರ್ತಕ್ಕಂಥ ಸೆಕ್ಷನ್ ಅನ್ನು ಯಾವ ರೀತಿಯಾಗಿ ಪರಿಗಣಿಸಲಾಗುತ್ತೆ ಕಿರಣ? ಶಿವಶಂಕರ್, ಈಗಾಗಲೇ ಏನು ಮಂಡ್ಯ ಮತ್ತು ಹಾಸನ ಕಡೆಗಳಲ್ಲಿ ಜೆಡಿಎಸ್ ಪ್ರಾಬಲ್ಯ ಬಿಟ್ಟರೆ ಮತ್ತೆ ಇನ್ನೊಂದು ಕಡೆ ಏನು ಮೈಸೂರು ಭಾಗದಲ್ಲಿಯೂ ಸಹ ಒಂದು ಜೆಡಿಎಸ್ ಬೇಡಿಕೆಯನ್ನು ಇಟ್ಟಿದೆ. ಆದರೆ ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯ ಅವರು ಆಪ್ತರಿಗೆ ಒಂದು ಅಲ್ಲಿ ಅವಕಾಶ ಕೊಡಿ ಅನ್ನುವಂಥ ಒಂದು ಬೇಡಿಕೆ ಕಾಂಗ್ರೆಸ್ನಿಂದ ಕೇಳಿ ಬರ್ತಾ ಇರುವಂಥದ್ದು. ಈಗಾಗಲೇ ಸಾಕಷ್ಟು ಬಾರಿ ದೇವೇಗೌಡರು ಕಾಂಗ್ರೆಸ್ ನಾಯಕರ ಜೊತೆ ಮಾತಾಡಿದಾಗಲೂ ಸಹ 10 ಕ್ಷೇತ್ರ ಏನು ಈ ಹಿಂದೆ 12 ಕ್ಷೇತ್ರಗಳ ಬೇಡಿಕೆಯನ್ನು ಇಟ್ಟಿರ್ತಾರೆ. ಆದರೆ ಈಗ 10 ಕ್ಷೇತ್ರಗಳು ನಮಗೆ ಬೇಕೇ ಬೇಕು ಅನ್ನುವಂಥ ಒಂದು ಪಟ್ಟನ್ನ ಹಿಡಿದಿರುವಂಥ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಸಹ ಇದನ್ನ ಅಂದಾಜು ಮಾಡಿ ಈ ಒಂದು ಚೆಂಡನ್ನ ಹೈಕಮಾಂಡ್ಗೆ ಬಿಟ್ಟಿದ್ದಾರೆ. ಅವರು ಸಹ ಈ ಒಂದು ನಿಮ್ಮ ಅಭ್ಯರ್ಥಿ ಎಲ್ಲಿ ಗೆಲ್ತಾರೆ ಅಲ್ಲಿ ಡಿಸೈಡ್ ಮಾಡಿ ಅದಾದ ನಂತರ ನಮಗೆ ಎಷ್ಟು ಕ್ಷೇತ್ರ ಬೇಕು ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರು ಸಹ ಮಾತುಕತೆಯನ್ನು ನಡೆಸಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಸಮೀಕ್ಷೆಗೆ ಮುಂದಾಗಿದ್ದಾರೆ ಅನ್ನುವಂಥ ಒಂದು ಅಂತ ಹೇಳಬಹುದು. ಶಿವಶಂಕರ್, ಓಕೆ ಕಿರಣ, ಇನ್ನು ಈ ಒಂದು ಸಮೀಕ್ಷೆ ನಡೆಸೋದೇನು ಹೊಸದೇನಲ್ಲ. ರಾಷ್ಟ್ರೀಯ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಅದೇ ಕೆಲಸ ಮಾಡ್ತಾ ಇದೆ. ಬಿಜೆಪಿಗಾಗಲೇ ಶುರು ಹಚ್ಕೊಂಡಿದೆ ಯಾವೆಲ್ಲ ಕ್ಷೇತ್ರಗಳಲ್ಲಿ ನಾವು ವೀಕ್ ಇದ್ದೀವಿ, ಯಾವೆಲ್ಲ ಕ್ಷೇತ್ರಗಳಲ್ಲಿ ಸ್ಟ್ರಾಂಗ್ ಇದ್ದೀವಿ ಅನ್ನುವಂಥದ್ದು. ಇನ್ನು ಜೆಡಿಎಸ್ ಸಮೀಕ್ಷೆಗೆ ಮುಂದಾಗಿದೆ. ಇದು ಕಾಂಗ್ರೆಸ್ಗೆ ಯಾವ ರೀತಿಯಾಗಿ ಲೆಕ್ಕಾಚಾರಕ್ಕೆ ನಾಂದಿ ಹಾಡಬಹುದು ಅನ್ನುವಂಥದ್ದು, ರಾಜಕೀಯ ಚಟುವಟಿಕೆಗಳಿಗೆ ಇದು ಯಾವ ರೀತಿಯಾಗಿ ಸಾಕ್ಷೀಭೂತವಾಗಬಹುದು ಕಿರಣ?
ಶಿವಶಂಕರ್, ಇಷ್ಟು ವರ್ಷದಿಂದ ಅಂದರೆ ಸೈಲೆಂಟ್ ಆಗಿ ಇದ್ದಂತಹ JDS ಈಗ ನಿಜಕ್ಕೂ ಚುರುಕಾಗಿ ಕೆಲಸ ಮಾಡ್ತಿದೆ ಅಂತಾನೆ ಹೇಳ್ಬಹುದು. ಮುಂದೆ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇರುವಂತಹ ಒಂದು ನಿಟ್ಟಿನಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಬೇರನ್ನ ಅಂದರೆ ತಮ್ಮ ಪಕ್ಷದ ಬೇರನ್ನ ಬಲವಾಗಿ ಒಂದು ಸ್ಥಾಪನೆ ಮಾಡಲಿಕ್ಕೆ JDS ಈಗಾಗಲೇ ಮುಂದಾಗಿದೆ ಅಂತಾನೆ ಹೇಳ್ಬಹುದು. ಪ್ರತಿದಿನ JDS ಕಚೇರಿಯಲ್ಲಿ JDS ನಾಯಕರನ್ನ ಆಯಾ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಮುಖಂಡರನ್ನ ಕರೆಸೋದು, ಆ ಕ್ಷೇತ್ರದಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆ ಇದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದು ಚರ್ಚೆಯನ್ನ ನಡೆಸಲಾಗ್ತದೆ. ಅದಾದ ನಂತರ ಒಂದು ಏನು ಪ್ರವಾಸ ಕೂಡ ಮಾಡಬೇಕು ಅನ್ನುವಂಥ ಒಂದು ಚಿಂತನೆಯಲ್ಲೂ ಇದ್ದಾರೆ. ಅಂದ್ರೆ ಎಸ್ ಕಿರಣ, ಧನ್ಯವಾದ ತಮ್ಮೆಲ್ಲ ವಿಶ್ಲೇಷಣೆ.